ಸೂರ್ಯಕುಮಾರ್ ಯಾದವ್ನ T20 ಟೀಮ್ನ ಕ್ಯಾಪ್ಟನ್ಶಿಪ್ಪಿಂದ ತೆಗೆದು ಶ್ರೇಯಸ್ ಅಯ್ಯರ್ನ ಹೊಸ T20 ಕ್ಯಾಪ್ಟನ್ ಆಗಿ ನೇಮಿಸಿದ್ದಾರೆ BCCI. ಐರ್ಲೆಂಡ್ ಮತ್ತು ಮುಂಬರುವ ಇಂಗ್ಲೆಂಡ್ ಟೂರ್ಗೆ. ಈ ಸಲ ಇಂಗ್ಲೆಂಡಲ್ಲಿ ಯಾವುದೇ ಟೆಸ್ಟ್ ಮ್ಯಾಚಸ್ ಇಲ್ಲ, ಬರೀ ODI ಮತ್ತು T20 ಮಾತ್ರ. ಬಟ್ ದೊಡ್ಡ ಶಿಫ್ಟ್ ಆಗಿದೆ, ದೊಡ್ಡ ಚೇಂಜ್ ಆಗಿದೆ. ಕ್ಯಾಪ್ಟನ್ಸಿ ರೋಲಲ್ಲಿ ಸೂರ್ಯಕುಮಾರ್ ಯಾದವ್ ನಮ್ಮನ್ನ T20 ವರ್ಲ್ಡ್ ಕಪ್ಪಲ್ಲಿ ಲೀಡ್ ಮಾಡಿದಂಥ ಕ್ಯಾಪ್ಟನ್ ಏನಿದ್ದಾರೆ, T20 ವರ್ಲ್ಡ್ ಕಪ್ ಗೆಲ್ಲಿಸಿದಂಥ ಕ್ಯಾಪ್ಟನ್ನು, ಅವ್ರನ್ನ ಯಾವುದೇ ರೀತಿ ಇನ್ನೊಂದು ಚಾನ್ಸ್ ಕೊಡದೆ ಸೀದಾ ಅವ್ರನ್ನ ತೆಗೆದುಹಾಕಿದ್ದಾರೆ. ಸ್ವಾಗತ ಮತ್ತೊಮ್ಮೆ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದೇನೆಂದರೆ, ಇವತ್ತು ಟೀಮ್ ಸೆಲೆಕ್ಷನ್ ಏನಾಗಿದೆ, BCCI ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಟೂರ್ ಏನು ಸೆಲೆಕ್ಟ್ ಮಾಡಿದ್ದಾರೆ ಟೀಮ್ನ, ಅದ್ರ ಬಗ್ಗೆ ಮಾತಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಈ ಥರದ ವಿಡಿಯೋಗೆ ಇನ್ನು ಮುಂದೆ ಸಿಗ್ತಾನೆ ಇರೋಣ ಈ ಥರ. ಯಾಕಂದರೆ ರೆಗ್ಯುಲರ್ ಕ್ರಿಕೆಟ್ ಸೀಸನ್ ಇದ್ದೇ ಇದೆ, ರೆಗ್ಯುಲರ್ ಮ್ಯಾಚಸ್ ಆಗ್ತಾನೇ ಇರುತ್ತೆ, ರೆಗ್ಯುಲರ್ ಆಗಿ ಆಡ್ತಾನೆ ಇರ್ತಾರೆ. ಸೊ ನಾವು ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಇವತ್ತು ಆಗಿರುವಂಥ ದೊಡ್ಡ ಚೇಂಜ್ ಏನು ಅಂದರೆ, ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿಯಿಂದ ಅವ್ರನ್ನ ಬರೀ ತೆಗೆದಿರೋದಲ್ಲ, ಸೆಲೆಕ್ಟ್ ಕೂಡ ಮಾಡಿಲ್ಲ ಅವ್ರನ್ನ ಟೀಮಲ್ಲಿ, ಸ್ಕ್ವಾಡಲ್ಲಿ ಆ್ಯಸ್ ಅ ಪ್ಲೇಯರ್ ಕೂಡ. ನನ್ನ ಪ್ರಕಾರ ತುಂಬ ಜನ ಹೇಳ್ಬೋದು, ಹೌದು ಅವರು ಲಾಸ್ಟ್ ಒಂದು 18 ಮಂತ್ಸ್ 15 ಮಂತ್ಸ್ ಅಥವಾ ಲಾಸ್ಟ್ 1 ಇಯರಿಂದ ಅವ್ರ ಬ್ಯಾಟಿಂಗ್ ಫಾರ್ಮ್ ಇಲ್ಲ, ರನ್ಸ್ ಬರ್ತಾ ಇಲ್ಲ, ಹೊಡಿತಾ ಇಲ್ಲ, ಇಂಡಿಯಾನ ಆ್ಯಸ್ ಅ ಬ್ಯಾಟ್ಸ್ಮನ್ ಲೀಡ್ ಮಾಡ್ತಾ ಇಲ್ಲ ಚೆನ್ನಾಗಿ ಅಂತ ತುಂಬ ಜನ ಹೇಳ್ಬೋದು. ಬಟ್ ನನ್ನ ಪ್ರಕಾರ ಅವ್ರದ್ದು ವಿನ್ನಿಂಗ್ ಪರ್ಸೆಂಟೇಜ್ ಆ್ಯಸ್ ಅ ಕ್ಯಾಪ್ಟನ್ ನೀವು ನೋಡಿದ್ರೆ 82.6% ಏನೋ ಇದೆ ವಿನ್ನಿಂಗ್ ಪರ್ಸೆಂಟೇಜ್. ಅದು T20 ಅಂತ ಡಿಫಿಕಲ್ಟ್ ಫಾರ್ಮ್ಯಾಟಲ್ಲಿ. ODIs ಅಥವಾ ಟೆಸ್ಟ್ ಕ್ರಿಕೆಟಲ್ಲಿ ನಿಮಗೆ ಆ ರೀತಿ ನಿಮಗೆ ವಿನ್ನಿಂಗ್ ಪರ್ಸೆಂಟೇಜ್ ಇದ್ದರೆ ತುಂಬ ಹೈ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ T20ಲಿ ಎಸ್ಪೆಷಲಿ ಇಷ್ಟು ಫಾಸ್ಟ್ ಗೇಮು, ಪ್ರತಿ ಮ್ಯಾಚ್ ನೀವು ಗೆಲ್ಲಕ್ಕಾಗಲ್ಲ, ಪ್ರತಿ ಮ್ಯಾಚು ಅದೇ ಕನ್ಸಿಸ್ಟೆನ್ಸಿಲಿ ಆಡೋಕ್ಕಾಗಲ್ಲ ಅನ್ನೋ ಫಾರ್ಮ್ಯಾಟಲ್ಲೂ ಇಂಡಿಯಾಗೆ 82-83% ವಿನ್ ಪರ್ಸೆಂಟೇಜ್ ಇರೋವಂಥ ಏಕೈಕ ಕ್ಯಾಪ್ಟನ್ ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು. ಇನ್ನೊಂದು ಚಾನ್ಸ್ ಕೊಡ್ಬೋದಾಗಿತ್ತು ಅವ್ರಿಗೆ ನನ್ನ ಪ್ರಕಾರ. ಆ್ಯಸ್ ಅ ಬ್ಯಾಟರ್ ನೀವು ಪ್ರೂವ್ ಮಾಡಿ ಈ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಟೂರ್ಗೆ ಅವ್ರನ್ನ ಇಡ್ಬೋದಾಗಿತ್ತು. ಅದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಬಿಕಾಸ್ ಐ ಥಿಂಕ್ ವರ್ಲ್ಡ್ ಕಪ್ ಗೆಲ್ಸಿರೋಂಥ ಕ್ಯಾಪ್ಟನ್ಗೆ ಇನ್ನೊಂದು ಚಾನ್ಸ್ ಕೊಡ್ಬೋದಾಗಿತ್ತು. ಇಲ್ಲೂ ಅವ್ರೇನಾದ್ರು ಬ್ಯಾಟಿಂಗ್ ಫೇಲ್ ಆಗಿದ್ದಿದ್ರೆ ಮೇ ಬಿ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ನ ಇವ್ರದ್ದು ಡೆಪ್ಯೂಟಿ ಆಗಿ ನೇಮಿಸಿ, ಅಂದರೆ ವೈಸ್ ಕ್ಯಾಪ್ಟನ್ ಆಗಿ ನೇಮಿಸಿ ಸೂರ್ಯಕುಮಾರ್ ಯಾದವ್ ಅವ್ರನ್ನೇ ಕ್ಯಾಪ್ಟನಾಗಿ ಕಂಟಿನ್ಯೂ ಮಾಡಿದಿದ್ರೆ ನನ್ನ ಪ್ರಕಾರ ಲಾಜಿಕಲ್ ಡಿಸಿಷನ್ ಇರ್ತಾಯಿತ್ತು. ಬಟ್ ಓಕೆ, ಅದು BCCI ಡಿಸಿಷನ್. ತುಂಬ ಹೊತ್ತು ಮಾತಾಡಿರ್ತಾರೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಡಿಸ್ಕಸ್ ಮಾಡಿರ್ತಾರೆ. ಇನ್ನೊಂದು ಬಿಗ್ ನ್ಯೂಸ್ ಇವತ್ತು ಬಂದಿರೋದೇನು ಅಂದರೆ, 15 ವರ್ಷದ ಸೆನ್ಸೇಷನ್ ವೈಭವ್ ಸೂರ್ಯವಂಶಿನ ಮೊದಲನೇ ಬಾರಿ ಇಂಡಿಯನ್ ಮೇನ್ ಸ್ಕ್ವಾಡಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. IPLಲ್ಲಿ ಆರೆಂಜ್ ಕ್ಯಾಪ್, ಲೀಡಿಂಗ್ ರನ್ ಸ್ಕೋರರ್, ಲೀಡಿಂಗ್ ಸಿಕ್ಸಸ್ ಬರೋಂಥ ಎಲ್ಲ ಅವಾರ್ಡ್ಸ್ನೂ ಬಾಚಿಕೊಂಡಿದ್ದಂಥದ್ದು ವೈಭವ್ ಸೂರ್ಯವಂಶಿ. 15 ವರ್ಷಕ್ಕೆ ಈ ಥರ ಮಿರಾಕ್ಯುಲಸ್ ಇನ್ನಿಂಗ್ಸ್ ಆಗಿರ್ಬೋದು, ಮಿರಾಕ್ಯುಲಸ್ ಸೀಸನ್ ಆಗಿರ್ಬೋದು, ನನ್ನ ಪ್ರಕಾರ ತುಂಬ ಜನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನೂ ಈ ಸ್ಕ್ವಾಡಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಆಡಿಸ್ತಾರಾ, ಫೈನಲ್ 11 ಚಾನ್ಸ್ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಬಟ್ ಸ್ಕ್ವಾಡ್ ಕಡೆ ಒಂದು ಕಡೆ ಗಮನ ಹರಿಸಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನಾಗಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ 7 ಮ್ಯಾಚಲ್ಲಿ ಏನವರು ಪಂಜಾಬ್ ಕಿಂಗ್ಸ್ನ ನೇತೃತ್ವ ವಹಿಸ್ಕೊಂಡು 7 ಮ್ಯಾಚಸಲ್ಲಿ 6 ಗೆದ್ದಿದ್ರು. ಅದಾದಮೇಲೆ ಅಫ್ಕೋರ್ಸ್ 6 ಬ್ಯಾಕ್ ಟು ಬ್ಯಾಕ್ ಲಾಸಸ್ ಕೂಡ ಬಂತು, 6 ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಸೋತರು. ಬಟ್ ಲಾಸ್ಟ್ ಮ್ಯಾಚ್ ಗೆದ್ದರು, ಅಂದ್ರೂ ಕ್ವಾಲಿಫೈ ಆಗಲಿಲ್ಲ. ಈ ಸೀಸನ್ ಪಂಜಾಬ್ ಕಿಂಗ್ಸ್ ಅನ್ರಿಯಲ್ ಡೌನ್ಫಾಲ್ ಅಂತಲೇ ಹೇಳಬೇಕು. ಯಾರು ಕಪ್ ಗೆಲ್ತಾರೆ ಅನ್ನೋಷ್ಟು RCB ಸಮಕ್ಕೆ ಅಂತ ಯಾರು ಜನ ಕಂಪೇರ್ ಮಾಡ್ತಾಯಿದ್ರು. ಫೈನಲಿಗೆ ಕೂಡ ಕ್ವಾಲಿಫೈಯರ್ಸಿಗೆ ಕೂಡ ಕ್ವಾಲಿಫೈ ಆಗೋಕ್ಕಾಗಲಿಲ್ಲ. ಅವರು 5th ಪ್ಲೇಸಲ್ಲಿ ಔಟ್ ಆದರು. ಬಟ್ ಅದಾದಮೇಲೂ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ವಹಿಸಿದ್ದಾರೆ ಭಾರತ ತಂಡದ್ದು. ಯಾರ್ಯಾರಿದ್ದಾರೆ ಅಂತ ಒಂದು ಸಲ ಗಮನ ಹರಿಸಿದ್ರೆ, ಶ್ರೇಯಸ್ ಅಯ್ಯರು, ಅಭಿಷೇಕ್ ಶರ್ಮಾ. ಈ ಸಲ ಆ್ಯಕ್ಚುಲಿ ಟೀಮ್ ನೋಡೋಕ್ಕೆ ಮುಂಚೆ 2 ಮೇಜರ್ ಚೇಂಜಸ್ ಇರೋದು ನನ್ನ ಪ್ರಕಾರ. IPL ಇಂದ ಪರ್ಫಾರ್ಮೆನ್ಸಿಂದ ಸೆಲೆಕ್ಟ್ ಆಗಿರುವಂಥದ್ದು ಬರೀ 2 ನನ್ನ ಪ್ರಕಾರ. ಅದಕ್ಕೆ ಮುಂಚೆ ಬೇರೆ 13 ಜನ 14 ಜನ ಏನಿದ್ದಾರೆ, ಮುಂಚೆನೂ ವರ್ಲ್ಡ್ ಕಪ್ T20 ಸ್ಕ್ವಾಡಲ್ಲಿ ಅವರೇ ಇದ್ದರು. ಬಟ್ ಇವಾಗ ಒಂದು 2 IPLಯಿಂದ ಸೆಲೆಕ್ಟ್ ಆಗಿದ್ದಾರೆ. ಅದು ಯಾರು ಅಂತ ಹೇಳಿದ್ರೆ ಪ್ರಿನ್ಸ್ ಯಾದವ್ ಮತ್ತು ವೈಭವ್ ಸೂರ್ಯವಂಶಿ. ಅದು ಬಿಟ್ಟು ನಿಮಗೆ ಆಲ್ಮೋಸ್ಟ್ ಏನೋ ಸ್ಕ್ವಾಡ್ನ ಪಿಕ್ ಮಾಡಿದ್ದಾರೆ, ಆಲ್ಮೋಸ್ಟ್ ಸೇಮ್ ಇದೆ. ವರ್ಲ್ಡ್ ಕಪ್ T20ಲಿ ಏನೇನು ಯಾರ್ಯಾರನ್ನ ನೀವು ನೋಡಿದ್ರಿ ಅವರೇನೆ ಈ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಟೂರ್ಗೂ ಸೆಲೆಕ್ಟ್ ಆಗಿದ್ದಾರೆ. ಸೊ ಟೀಮ್ ಕಡೆ ಗಮನ ಹರಿಸಿದ್ರೆ
ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ನಾನು ಹೇಳ್ದಂಗೆ, ಅಭಿಷೇಕ್ ಶರ್ಮಾ ಆಬ್ವಿಯಸ್ಲಿ ಓಪನರು, ಸಂಜು ಸ್ಯಾಮ್ಸನ್ ಇದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ಕೂಡಿಸಿ ವೈಭವ್ ಸೂರ್ಯವಂಶಿಗೆ ಮಣೆ ಹಾಕ್ತಾರಾ ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಡೌಟು. ಬಟ್ ಆ ಥರ ಏನಾದರೂ ಆದರೆ 15 ವರ್ಷಕ್ಕೆ ಇಂಡಿಯಾ ಡೆಬ್ಯೂ ಮಾಡಿರುವಂಥ ಯಂಗೆಸ್ಟ್ ಪ್ಲೇಯರ್ ಆಗ್ತಾರೆ. 16ಗೆ ಸಚಿನ್ ತೆಂಡೂಲ್ಕರ್ ದ ಲೆಜೆಂಡ್ ಅವ್ರು ಡೆಬ್ಯೂ ಮಾಡಿದರು. ಬಟ್ 15 ವರ್ಷಕ್ಕೆ ವೈಭವ್ ಸೂರ್ಯವಂಶಿಗೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಮೋಸ್ಟ್ಲಿ ಇವರೇ ದಿ ಯಂಗೆಸ್ಟ್ ಇಂಡಿಯನ್ ಕ್ರಿಕೆಟಲ್ಲಿ ಡೆಬ್ಯೂ ಮಾಡಿರುವಂಥದ್ದು. ಅದ ನಂತರ ಇಶಾನ್ ಕಿಶನ್ ಆಬ್ವಿಯಸ್ಲಿ ಇನ್ನೊಂದು ಅದ್ಭುತವಾದಂಥ ಪ್ರತಿಭೆ, ಅದ್ಭುತವಾದಂಥ ಟ್ಯಾಲೆಂಟು. ಶಿವಮ್ ದುಬೆ ಲಾಸ್ಟ್ 2 ವರ್ಷದಿಂದ ಸೂಪರಾಗಿ ಆಡ್ತಾ ಇದ್ದಾರೆ. ಇನ್ನೊಂದು ಮೇಜರ್ ಚೇಂಜ್ ಅಂದರೆ ತಿಲಕ್ ವರ್ಮಗೆ ವೈಸ್ ಕ್ಯಾಪ್ಟನ್ಸಿ ವಹಿಸಿದ್ದಾರೆ. ಅವರು ಯಾವ ಕ್ರೈಟೀರಿಯಾ ಮೇಲೆ ಡಿಸರ್ವಿಂಗ್ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ನ ಮಾಡ್ಬೋದಾಗಿತ್ತು ವೈಸ್ ಕ್ಯಾಪ್ಟನ್, ಬಟ್ ತಿಲಕ್ ವರ್ಮನ ಚೂಸ್ ಮಾಡಿದ್ದಾರೆ. ಇರಲಿ, ಮುಂದಕ್ಕೆ ಯಾವ ರೀತಿಲಿ ಅದು ಡಿಸಿಷನ್ ಸರಿ ಪ್ರೂವ್ ಆಗುತ್ತಾ ರಾಂಗ್ ಪ್ರೂವ್ ಆಗುತ್ತಾ ಅಂತ ಕಾದು ನೋಡಬೇಕು. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ. ಅವ್ರನ್ನ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಪ್ಲೇಸಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅವ್ರನ್ನ ಎಲ್ಲ ಫಾರ್ಮ್ಯಾಟಲ್ಲೂ ನೀವು ನೋಡಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಪ್ರೆಸೆನ್ಸ್ ಇದ್ದೇ ಇದೆ. ODIಸಲ್ಲಿ ಇವಾಗ ತೊಗೊಂಡಿದ್ದಾರೆ. ಅಫ್ಘಾನಿಸ್ತಾನ ಮೇಲೆ T20 ಸೆಲೆಕ್ಟ್ ಆಗಿದ್ದಾರೆ. ಸ್ವಲ್ಪ ದಿವಸ ಮುಂಚೆ ಟೆಸ್ಟ್ ಕ್ರಿಕೆಟ್ ಆಡ್ತಾಯಿದ್ರು. ಸೊ ಎಲ್ಲ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಆಗಿ ಅವ್ರನ್ನ ನೋಡ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ. ಅವ್ರ ಪೇಸ್ ಕೂಡ ಹೆಚ್ಚಿಸ್ಕೊಂಡಿದ್ರು. IPL ನೀವು ಬೌಲಿಂಗ್ ಮಾಡೋದು ನೋಡಿದ್ರು ಆಲ್ಮೋಸ್ಟ್ 140 ಕ್ಲಿಕ್ಸ್ ಟಚ್ ಮಾಡ್ತಾಯಿದ್ರು. ರೆಗ್ಯುಲರ್ 135 ಮೇಲಿದ್ದರು. ಸೊ ಅವ್ರಿಗೂ ಒಂದೊಳ್ಳೆ ಚಾನ್ಸ್ನ ಕಲ್ಪಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದನ್ನ ಬಿಟ್ಟರೆ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ವರುಣ್ ಚಕ್ರವರ್ತಿ, ರವಿ ಬಿಷ್ಣೋಯ್ ಇದ್ದಾರೆ. ಮೊಹಮ್ಮದ್ ಸಿರಾಜ್ಗೆ T20 ಸೈಡಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅವರು ಇದ್ದರು, ಬಟ್ ರೆಗ್ಯುಲರಾಗಿ 2020 ಅಷ್ಟು ಅವ್ರಿಗೆ ಆಡೋಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಬಟ್ ಈ ಸೀರೀಸಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟು ಗೌತಮ್ ಗಂಭೀರ್ ಅವರ ಫೇವ್ರೆಟ್ ಪ್ಲೇಯರ್ ಯಾರಿರ್ಬೋದು ಹೇಳಿ ನೋಡೋಣ? ಹರ್ಷಿತ್ ರಾಣಾ. ಕೊನೆಗೂ ಅವ್ರನ್ನ ಈ ಸೀಸನ್ನಲ್ಲಿ ಈ ಸೀರೀಸಿಗೆ ತೊಗೊಂಡಿದ್ದಾರೆ. ರವಿ ಬಿಷ್ಣೋಯ್ ಆಗ್ಬೋದು, ಮೊಹಮ್ಮದ್ ಸಿರಾಜು, ಹರ್ಷಿತ್ ರಾಣಾ ಇದ್ದಾರೆ. ಅವ್ರನ್ನ ಬಿಡಲ್ಲ ಗೌತಮ್ ಗಂಭೀರ್ ಅಂತ ಗೊತ್ತು. ಸೊ ಹರ್ಷಿತ್ ರಾಣಾ ಇದ್ದಾರೆ. ಅದು ಬಿಟ್ಟು ಹರ್ಷ್ದೀಪ್ ಸಿಂಗ್ ಸ್ವಲ್ಪ ದಿವಸದಿಂದ ಅವ್ರ ಫಾರ್ಮು IPLಲ್ಲಿ ಅಷ್ಟು ಚೆನ್ನಾಗಿಲ್ಲ. ಮೋಸ್ಟ್ಲಿ ಅವ್ರು ಫಿಟ್ ಇಲ್ಲ ಅನ್ನೋದೊಂದು ಚರ್ಚೆ ನಡೆದಿತ್ತು. ಬಟ್ ಅವ್ರನ್ನೂ ತೊಗೊಂಡಿದ್ದಾರೆ. ಅದು ಬಿಟ್ಟು ಪ್ರಿನ್ಸ್ ಯಾದವ್ ಇಸ್ ದ ಫೈನಲ್ ನೇಮ್. ಸೊ 16 ಜನ ಸೆಲೆಕ್ಟ್ ಮಾಡಿರುವಂಥದ್ದು ಈ ಸ್ಕ್ವಾಡಲ್ಲಿ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಟೂರ್ಗೆ. ಸೊ ಈ 16ರಲ್ಲಿ 2 ಹೊಸ ಮುಖ ಅಂತಂದರೆ ಒಂದು ಪ್ರಿನ್ಸ್ ಯಾದವ್, ಅವರು ಅಫ್ಘಾನಿಸ್ತಾನ ಮೇಲೆ ODIಸ್ಗೂ ಸೆಲೆಕ್ಟ್ ಆಗಿದ್ದಾರೆ. ಅದು ಬಿಟ್ಟರೆ ದ ಸೆನ್ಸೇಷನಲ್ ವೈಭವ್ ಸೂರ್ಯವಂಶಿ. ಸೊ ತುಂಬ ಜನ ಅನ್ಕೋತಾ ಇರ್ಬೋದು, ಏನು ಗುರು RCB 2 ಸಲ ಬ್ಯಾಕ್ ಟು ಬ್ಯಾಕ್ ಗೆದ್ದಿದ್ದಾರೆ, 2 ಸಲ IPL ಚಾಂಪಿಯನ್ಸ್ ಆಗಿದ್ದೀವಿ, ಯಾವ ಒಂದು ಪ್ಲೇಯರ್ನ ಕೂಡ ಹಾಕ್ಕೊಂಡಿಲ್ಲ, ರಜತ್ ಪಟ್ಟಿದಾರ್ನ ಕೂಡ ತೊಗೋಬೋದಾಗಿತ್ತು. ಹೌದು, ನೀವು ಹೇಳ್ತಾ ಇರೋದು ಕರೆಕ್ಟೇ, ತೊಗೋಬಹುದಾಗಿತ್ತು. ಬಟ್ ಇಲ್ಲಿ ಬರೋ ಇಶ್ಯೂ ಏನು ಅಂತಂದರೆ, ಇವಾಗ ನೀವು ನೋಡೋಕೆ ಹೋದರೆ ಎಲ್ಲ ಪ್ಲೇಸಸ್ಗೂ ಆಲ್ರೆಡಿ ಪ್ಲೇಯರ್ಸ್ ಫಿಕ್ಸ್ ಆಗಿದ್ದಾರೆ. 2 ಡೌನ್ ನೀವು ನೋಡಿದ್ರೆ ತಿಲಕ್ ವರ್ಮಾ ಇದ್ದಾರೆ, 1 ಡೌನ್ ಇಶಾನ್ ಕಿಶನ್ ಇದ್ದಾರೆ, 3 ಡೌನ್ ಶಿವಮ್ ದುಬೆ ಇದ್ದಾರೆ, 4 ಡೌನ್ ಬಂತು ಅಂದರೆ ನಿಮಗೆ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ, ಅಕ್ಷರ್ ಪಟೇಲ್ ಇದ್ದಾರೆ. ಸೊ ಆಡಿಸಿದ್ರೆ ಯಾವ ಪೊಸಿಷನಲ್ಲಿ ಆಡಿಸ್ತೀರಾ? ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಮೋಸ್ಟ್ಲಿ ಅವ್ರ ಹೆಸರು ಬಂದಿರುತ್ತೆ, ಡಿಸ್ಕಸ್ ಆಗಿರುತ್ತೆ. ಬಟ್ ಅದೇ ಎಲ್ಲೂ ಸ್ಲಾಟ್ ಅವ್ರಿಗೆ ಫಿಟ್ ಮಾಡೋಕ್ಕಾಗಿರಲ್ಲ. ಬಿಕಾಸ್ ವೈಭವ್ ಸೂರ್ಯವಂಶಿನ ತೊಗೊಂಡಿದ್ದಾರೆ, ಹೊಸ ಪ್ಲೇಯರ್ನ. ಅದಲ್ಲದೆ ಇನ್ನು ನಿಮಗೆ ಬೌಲರ್ಸ್ ಒಂದಷ್ಟು ಜನ ಬೇಕೇ ಬೇಕು. ಬಿಕಾಸ್ ಇದು ಓವರ್ಸೀಸ್ ಸ್ಟೋರಲ್ಲಿ ನೀವು ಜಾಸ್ತಿ ಇಮಿಡಿಯೇಟಾಗಿ ರಿಪ್ಲೇಸ್ಮೆಂಟ್ ಸಿಗೋಲ್ಲ. ಇವಾಗ ಹೋಮ್ ಸೀರೀಸಲ್ಲಿ ಏನಾದರೂ ಪ್ಲೇಯರ್ ಇಂಜುರಿ ಆಯಿತು, ಇಲ್ಲ ಹೊಸದಾಗಿ ಯಾರನ್ನು ಕರೆಸ್ಕೋಬೇಕು ಅಂದರೆ ಇಮಿಡಿಯೇಟ್ 1 ಡೇಲಿ ನೀವು ಕರೆಸ್ಕೋಬೋದು. ಬಟ್ ಅಬ್ರಾಡ್ಗೆ ಹೋದಾಗ, ಬೇರೆ ಫಾರಿನ್ ಟೂರ್ಸ್ಗೆ ಹೋದಾಗ ಅಷ್ಟು ಬೇಗ ನಿಮಗೆ ರಿಪ್ಲೇಸ್ಮೆಂಟ್ ಸಿಗೋದಿಲ್ಲ. ಸೊ ನನ್ನ ಪ್ರಕಾರ ಏನು ಮಾಡಿದ್ದಾರೆ ಅಂದರೆ ಬೌಲರ್ಸ್ ಕಡೆ ಜಾಸ್ತಿ ಮಣೆ ಹಾಕಿದ್ದಾರೆ. ಸ್ಪಿನ್ನರ್ಸ್ನು ಅಷ್ಟೇ ತೊಗೊಂಡಿದ್ದಾರೆ. ವೈಭವ್ ಸೂರ್ಯವಂಶಿ, ನಿತೀಶ್ ಕುಮಾರ್ ರೆಡ್ಡಿನ ತೊಗೊಂಡಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ರಜತ್ ಪಟ್ಟಿದಾರ್ ಆ ಅವಕಾಶನ ಜಸ್ಟ್ ಇದ್ರಲ್ಲಿ ಮಿಸ್ ಮಾಡ್ಕೊಂಡಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ತೊಗೋಬೋದಿತ್ತ, ಖಂಡಿತವಾಗ್ಲೂ ತೊಗೋಬೋದಾಗಿತ್ತು. ತೊಗೊಂಡೇ ಇರೋ ತಪ್ಪು ಅಂತ ನಾನು ಹೇಳಲ್ಲ. ಬಿಕಾಸ್ ಇನ್ನೂ ಬೇರೆ ಈಕ್ವಲಿ ಡಿಸರ್ವಿಂಗ್ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಅವರು T20 ಸ್ಕ್ವಾಡಲ್ಲಿ ಇರಲಿಲ್ಲ, ಬಟ್ ಅವ್ರನ್ನ ತೊಗೊಂಡಿದ್ದಾರೆ. ನೀವು ಒಂದು ಲೆಕ್ಕದಲ್ಲಿ ನೋಡೋಕೆ ಹೋದರೆ ಶ್ರೇಯಸ್ ಅಯ್ಯರ್ ಮತ್ತು ರಜತ್ ಪಟ್ಟಿದಾರ್ ಒಂದೇ ಥರದ ಪ್ಲೇಯರ್ಸು. ಬೌಲಿಂಗ್ ಇಲ್ಲ, ಕ್ಯಾಪ್ಟನ್ಸಿ ಮೆಟೀರಿಯಲ್ ಇಬ್ಬರೂ, ಆ್ಯಂಡ್ ಇಬ್ಬರು ಈಕ್ವಲಿ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಸೊ ನೀವು ಶ್ರೇಯಸ್ ಅಯ್ಯರ್ನ ಆಡಿಸಿದ್ರೆ
ರಜತ್ ಪಟ್ಟಿದಾರ್ಗೆ ಆಡ್ಸೋಕ್ಕೆ ಕಷ್ಟ. ರಜತ್ ಪಟ್ಟಿದಾರ್ನ ಆಡಿಸಿದ್ರೆ ಶ್ರೇಯಸ್ ಅಯ್ಯರ್ನ ಆಡ್ಸೋದು ಕಷ್ಟ. ಇದು ಹೆಂಗೆ ಅಂದರೆ ಮುಂಚೆ ಆಸ್ಟ್ರೇಲಿಯನ್ ಸ್ಕ್ವಾಡಲ್ಲಿ ಮೈಕಲ್ ಕ್ಲಾರ್ಕ್ ಬಂದಾಗ ಜಾರ್ಜ್ ಬೇಲಿ ಅವ್ರನ್ನ ತೆಗೆದಿರೋದು ಯಾರ್ಯಾರಿಗೆ ಜ್ಞಾಪಕ ಇರ್ಬೋದು. 2015 ODI ವರ್ಲ್ಡ್ ಕಪ್ಪಲ್ಲಿ ಮೊದಲನೇ ಮ್ಯಾಚ್ ಕ್ಯಾಪ್ಟನ್ ಮಾಡಿದ್ದು ಜಾರ್ಜ್ ಬೇಲಿ. ಬಟ್ ಯಾವಾಗ ಮೈಕಲ್ ಕ್ಲಾರ್ಕ್ ವಾಪಸ್ ಬಂದರು, ಜಾರ್ಜ್ ಬೇಲಿ ಅವ್ರಿಗೆ ಒಂದು ಮ್ಯಾಚನ್ನು ನಂತರ ಆಡೋಕ್ಕೆ ಸಿಕ್ಕಿಲ್ಲ. ಕ್ಯಾಪ್ಟನ್ಸಿ ಹೋಗಲಿ, ಫೈನಲ್ 11 ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಇಲ್ಲೂ ಅದೇ ಆಗಿರ್ಬೋದು ನನ್ನ ಪ್ರಕಾರ. ಏನು ಅಂದರೆ ಇಬ್ಬರು ಒಂದೇ ಸ್ಟೈಲ್ ಆಫ್ ಪ್ಲೇಯರ್ಸು, ಅವ್ರನ್ನ ಮೋಸ್ಟ್ಲಿ ಪ್ರಿಫರ್ ಮಾಡಿರಲ್ಲ. ಲೆಫ್ಟ್ ರೈಟ್ ಹೋಗಿದ್ದಾರೆ. ಇಶಾನ್ ಕಿಶನ್ ಒನ್ ಡೌನ್ ಲೆಫ್ಟ್ ರೈಟ್ ಬರ್ತಾರೆ. ಶಿವಮ್ ದುಬೆ ಲೆಫ್ಟ್ ರೈಟ್ ಕಾಂಬಿನೇಷನ್, ಅವರು ಲೆಫ್ಟು. ನಂತರ ತಿಲಕ್ ವರ್ಮಾ ಅವರು ಲೆಫ್ಟ್ ಹ್ಯಾಂಡರು. ತಿಲಕ್ ವರ್ಮಾ ಬದಲು ನೀವು ರಜತ್ ಪಟ್ಟಿದಾರ್ ಅನ್ಬೋದಿತ್ತು. ಬಟ್ ತಿಲಕ್ ವರ್ಮಾಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿರೋ ಕಾರಣ ರಜತ್ ಪಟ್ಟಿದಾರ್ಗೆ ಆ ಡೋರು ಕ್ಲೋಸ್ ಆಯಿತು. ಸೊ ಇದು ನಮ್ಮ ಫೈನಲ್ ಸ್ಕ್ವಾಡ್ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸ್ಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನನ್ನ ಒಪಿನಿಯನಿಂದ ನೀವು ಒಪ್ಕೋತೀರಾ, ಅಗ್ರಿ ಮಾಡ್ಕೋತೀರಾ, ಇಲ್ಲ ಡಿಸ್ಅಗ್ರಿ ಆಗ್ತೀರಾ ಅನ್ನೋದನ್ನು ತಿಳಿಸಿ. ಈ ಸ್ಕ್ವಾಡ್ ಎಷ್ಟು ಈ ಸ್ಕ್ವಾಡ್ ಎಷ್ಟು ಕೇಪಬಲ್ ಇದೆ, ಅಥವಾ ಎಷ್ಟು ಇನ್ನೂ ಏನೇನು ಚೇಂಜಸ್ ಮಾಡ್ಬೋದಾಗಿತ್ತು ಅನ್ನೋದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಈ ಟೀಮ್ ಏನು ಕರಾಮತ್ ಮಾಡುತ್ತೆ ಅಂತ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸೀರೀಸಲ್ಲಿ ಕಾದು ನೋಡೋಣ.